ಸಾರ್ಥಕತೆ ಮೆರೆದ ಕೆ ಹೊಸಕೋಟೆಯ ಸಮಾಜ ಸೇವಕ ಶಿವಪ್ರಸನ್ನ ಭಟ್ರು. ಆಲೂರು ತಾಲೂಕಿನ ಕೆ ಹೊಸಕೋಟೆಯ 73 ವರ್ಷದ ಶಿವಪ್ರಸನ್ನ ಭಟ್ರು ಇತ್ತೀಚಿನ ದಿನಗಳಲ್ಲಿ ಕಾಯಿಲೆಯಿಂದ ಬಳಲಿ ನಿಧನ ಹೊಂದಿದ್ರು. ತಮ್ಮ ದೇಹವನ್ನು ಸಾವಿನ ನಂತರ ಆಸ್ಪತ್ರೆಗೆ ದೇಹದಾನ ಮಾಡಬೇಕೆಂದು ತಿಳಿಸಿದ್ದರಿಂದ ಕುಟುಂಬ ವರ್ಗ ಅವರ ಮೃತದೇಹವನ್ನು ಹಾಸನದ ಧರ್ಮಸ್ಥಳ ಮಂಜುನಾಥ ಆಯುರ್ವೇದಿಕ್ ಆಸ್ಪತ್ರೆಗೆ ದೇಹದಾನ ಮಾಡಿ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಅಂತಿಮ ದರ್ಶನ ಪಡೆದ ಕೆ ಹೊಸಕೋಟೆ ಸುತ್ತಮುತ್ತಲಿನ ಗ್ರಾಮಸ್ಥರು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆಯನ್ನ ಮಾಡಿ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು. ಅಂತಿಮ ದರ್ಶನದಲ್ಲಿ ಪಡೆದ ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ, ಕೆ ಹೊಸಕೋಟೆ ಶಿವಪ್ರಸನ್ನ ಭಟ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ, ಸಮಾಜ ಸೇವಕರಾಗಿ ಬಡವರ ಪರವಾದ ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗಿ ಈ ಭಾಗದಲ್ಲಿ ಚಿರಪರಿಚಿತರಾದವರು. ಇವರ ಜೀವನದ ಕೊನೆ ಕ್ಷಣದಲ್ಲೂ ಸಹ ಹಾಸನದ ಶ್ರೀ ಧರ್ಮಸ್ಥಳ ಮಂಜುನಾಥ ಆಯುರ್ವೇದಿಕ್ ಆಸ್ಪತ್ರೆಗೆ ದೇಹವನ್ನು ದಾನ ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಿದ್ದಾರೆ. ಇಂತಹ ಮಹಾನ್ ಸ್ವಯಂ ಸೇವಕರನ್ನ ಕಳೆದುಕೊಂಡಿರುವುದು ಬಹಳ ನೋವಾಗಿದೆ. ಅವರ ಕುಟುಂಬಕ್ಕೆ ದೇವರು ದುಃಖವನ್ನ ತಡೆದುಕೊಳ್ಳುವ ಶಕ್ತಿಯನ್ನ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರು. ನಮ್ಮ ಹೊಸಕೋಟೆಯಲ್ಲಿ ಬಂದು ನೆನೆನಿಂತು ಅವರು ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದ್ರು. ನಮ್ಮೆಲ್ಲ ಸಮುದಾಯದ ಒಟ್ಟಿಗೆ ಸೇರಿಕೊಂಡು ಎಲ್ಲರ ಹಳ್ಳಿಯ ಸುತ್ತಮುತ್ತ ಎಲ್ಲ ಹಳ್ಳಿಯ ಜನಗಳ ಕಷ್ಟ ಸುಖಕ್ಕೆ ಭಾಗಿಯಾಗಿ ಅವರೆಲ್ಲರ ಜೊತೆಗೆ ಎಲ್ಲರ ಕಷ್ಟಕ್ಕೆ ಸ್ಪಂದಿಸಿ, ಯಾವುದೇ ಕಾಲದಲ್ಲಿ ಆಂಬುಲೆನ್ಸ್ ಇಲ್ಲದ ಕಾಲದಲ್ಲಿ ಅವರು ವ್ಯಾನ್ನಲ್ಲಿ, ಆಂಜನೇಯ ವ್ಯಾನ್ನಲ್ಲಿ ಸತ್ತಂಥ ಜನರ ಹಣ ಗಾಡಿಗಳನ್ನ ತಗೊಂಡೋಗಿ ಆಸ್ಪತ್ರೆಗೆ ತಗೊಂಡೋಗೋದಿರ್ಬೋದು ಅಥವಾ ಮನೆಗೆ ತಗೊಂಡೋದಂಥದ್ದಿರ್ಬೋದು, ಎಲ್ಲ ಸತ್ಕಾರ್ಯಗಳನ್ನ ಅವರು ಅವತ್ತಿನ ಕಾಲದಿಂದ ಕಷ್ಟ ಕಾಲದಲ್ಲಿ ಮಾಡ್ಕೊಂಡು ಬಂದು ಇವತ್ತು ನಮ್ಮನ್ನು ಬಿಟ್ಟು ಅವರು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದವರಿಗೆ ಅವ್ರನ್ನ ದುಃಖವನ್ನು ಭರಿಸುವಂಥ ಶಕ್ತಿ ದೇವರು ಕರುಣಿಸಲಿ ಅಂತ ಹೇಳಿ ಒಂದು ನಿಮಿಷ ಎಲ್ಲರೂ ಮೌನಾಚರಣೆ ಅಂತ ಹೇಳಿ ಈ ಮೂಲಕ ನಿಮಗೆ ಕೇಳ್ತಾರೆ. ಆಲೂರು ತಾಲೂಕಿನ ಹೊಸಕೋಟೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು, ಸಮಾಜ ಸೇವಕರು, ಒಂದು ರೀತಿ ಬಡವರ ಬಂಧು ಅಂತೇಳಿದ್ರು ಕೂಡ ತಪ್ಪಾಗಲಾರದು. ಶಿವಪ್ರಸನ್ನ ಭಟ್ರು ಅಂತಕ್ಕಂಥವ್ರು ಈ ಭಾಗದಲ್ಲಿ ಒಂದು ರೀತಿ ಚಿರಪರಿಚಿತರು. ಅವರು ಜೀವನದುದ್ದಕ್ಕೂ ಕೂಡ ಸಮಾಜಕ್ಕೆ ಸೇವೆಯನ್ನು ಮಾಡ್ಕೊಂಬಂದು ತನ್ನ ಜೀವನದ ಕೊನೆ ಕ್ಷಣದಲ್ಲೂ ಕೂಡ ತನ್ನ ದೇಹವನ್ನು ಸಾರ್ವಜನಿಕರಿಗೆ, ಬೇರೆಯವರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ತನ್ನ ದೇಹವನ್ನು ಕೂಡ ಮಂಜುನಾಥ ಆಯುರ್ವೇದಿಕ್ ಆಸ್ಪತ್ರೆಗೆ ದಾನವನ್ನು ಮಾಡಿದ್ದಾರೆ. ಅಂದರೆ ಅವ್ರು ತೀರೋಗ್ತಕ್ಕಂಥ ಸಂದರ್ಭದಲ್ಲೂ ಕೂಡ ತನ್ನ ಅಂಗಗಳನ್ನು ಸಮೇತ ಬೇರೆಯವರಿಗೆ ಅಂಗಗಳನ್ನು ಕೂಡ ದಾನ ಮಾಡೋದ್ರ ಮುಖಾಂತರ ತನ್ನ ಸಾವುನಲ್ಲೂ ಸಮೇತ ದೊಡ್ಡ ದಾನಿಯಾಗಿದ್ದಾರೆ. ನಿಜವಾಗ್ಲೂ ಕೂಡ ಇಂಥ ಒಬ್ಬ ವ್ಯಕ್ತಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಪಡಬೇಕಂತ ವಿಚಾರ. ಆ ಭಗವಂತ ಈ ಸಾವಿನ ದುಃಖವನ್ನು ಅವ್ರ ಕುಟುಂಬಕ್ಕೆ, ಬಂಧು ಬಳಗಕ್ಕೆ, ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಎಲ್ಲರಿಗೂ ಕೂಡ ತಡ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ, ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಆ ಭಗವಂತರಲ್ಲಿ ಪ್ರಾರ್ಥನೆ. ವರದಿ ಮೋಹನ್ ಆಲೂರು. ಮೀಡಿಯಾ ನೆಟ್ವರ್ಕ್.